Hello students, welcome back. Today we are going to look at the first PUC English lesson based assessment 2, that is LBA2 blueprint and question pattern. If you want to know exactly what kind of questions will appear and how to score maximum marks easily, this video is for you. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಪಿ ಯು ಸಿ ಇಂಗ್ಲಿಷ್ ಅಸೆಸ್ಮೆಂಟ್ ಟು ಬ್ಲೂ ಪ್ರಿಂಟ್ ಹಾಗೂ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ವಿವರವಾಗಿ ತಿಳಿಯೋಣ. ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಕಡಿಮೆ ಸಮಯದಲ್ಲಿ ಹೇಗೆ ಆನ್ಸರ್ ಮಾಡಬೇಕು ಮತ್ತು ಫುಲ್ ಮಾರ್ಕ್ಸ್ ಹೇಗೆ ಪಡಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ತೀನಿ. ಇದರಿಂದ ನಿಮಗೆ ತುಂಬ ಸಹಾಯ ಆಗುತ್ತೆ. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೌ ಯರ್ ಕ್ವೆಶ್ಚನ್ ಪೇಪರ್ ಇಸ್ ಡಿಸೈನ್ಡ್. The paper is broadly divided into two major areas: textbook content and grammar skills. See, you have the course book as well as the workbook, that is the textbook content and grammar skills. ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎರಡು ಭಾಗಗಳಾಗಿ ಡಿವೈಡ್ ಆಗಿದೆ. ಒಂದು ಟೆಕ್ಸ್ಟ್ ಬುಕ್ ಯೂನಿಟ್ ಅಂದರೆ ಪದ್ಯ ಗದ್ಯ ಎಲ್ಲ ಇರುತ್ತೆ, ಇನ್ನೊಂದು ಗ್ರಾಮರ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. First, let's understand how evaluation works. The question paper tests two levels of your mind. One is the lots, the other one is the HOTS. What is this LOTS? It is lower order thinking skills and HOTS is higher order thinking skills. ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯವಾಗಿ ಎರಡು ರೀತಿಯ ಪ್ರಶ್ನೆಗಳಿರುತ್ತೆ, ಒಂದು ಲಾಟ್ಸ್ ಮತ್ತು ಇನ್ನೊಂದು HOTS. LOTS questions test your memory and your recall. They ask direct facts like who, when, where or what happened. ಲಾಟ್ಸ್ ಅಂದರೆ ನಿಮ್ಮ ನೆನಪಿನ ಶಕ್ತಿಯನ್ನು ಪರೀಕ್ಷಿಸುವ ನೇರ ಪ್ರಶ್ನೆಗಳು. ಉದಾಹರಣೆಗೆ ಯಾರು, ಎಲ್ಲಿ, ಯಾವಾಗ ಅಂತ ನೀವು ಉತ್ತರಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈ 1 ಮಾರ್ಕ್ ಕ್ವೆಶ್ಚನಲ್ಲಿ ಹೂ ವಾಸ್ ಅ ಕಿಂಗ್ ಆಫ್ ದ ಜಂಗಲ್ ಅಂತ ಕೇಳಿದ್ರೆ, ಅಥವಾ ವಾಟ್ ಈಸ್ ದ ಬೋ ರೆಫರ್ ಟು ಅಂತ ಹೇಳಿದ್ರೆ ನೀವೇನಂತ ಉತ್ತರ ಕೊಡ್ತೀರಾ? ಅದು ಲಾಟ್ಸ್. ಹೂ ಇಸ್ ದ ಆರ್ಚರ್ ಇನ್ ದ ಪೋಮ್ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ ನೀವು? ಆರ್ಚರ್ ರೆಫರ್ಸ್ ಟು ಆಪ್ಷನ್ಸಲ್ಲಿ ನೀವು ಗಾಡ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಅಂದರೆ ನಿಮ್ಮ ನೆನಪಿನ ಶಕ್ತಿನ ಅದು ಪರೀಕ್ಷೆ ಮಾಡೋದು. ಅರ್ಥ ಆಯ್ತಾ? ವಾಟ್ ಈಸ್ ಹಾಟ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತಂದರೆ ಏನು? ಹಾಟ್ಸ್ ಕ್ವೆಶ್ಚನ್ಸ್ ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಅನಾಲಿಸಿಸ್ ಆ್ಯಂಡ್ ಯುವರ್ ಒಪಿನಿಯನ್. ದೇ ಆಸ್ಕ್ ವೈ, ಹೌ, and what is the central message, what is the crux, what is the context ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಹಾಟ್ಸ್ ಕ್ವೆಶ್ಚನ್ನ ನೀವು ಉತ್ತರ ಮಾಡ್ಬೋದು. ದಿಸ್ ಈಸ್ ವೇರ್ ಯು ಕನೆಕ್ಟ್ ದ ಸ್ಟೋರಿ ಟು ಸಮಥಿಂಗ್ ಡೀಪಾಗಿ ನಿಮಗೆ ಇನ್ ಡೆಪ್ತ್ ನಾಲೆಜ್ ಆಫ್ ದಟ್ ಸ್ಟೋರಿ, ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ ನಿಮಗೆ ಆವಾಗ. ಆಯಿತಾ? ನೀವು ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಈ ಹಾಟ್ಸ್ ಕ್ವೆಶ್ಚನ್ ಇರುತ್ತೆ. ಇಲ್ಲಿ ನೀವು ಏಕೆ, ಹೇಗೆ, ಆ ಕಥೆ ಒಳ ಅರ್ಥ ಏನು ಅಂತ ಕೇಳಲಾಗುತ್ತೆ, ನೀವು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಹೌ ಡಸ್ ದ ಸ್ಟೋರಿ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಕ್ರಿಟಿಸೈಸ್ ಕೊಲೋನಿಯಲಿಸಮ್ ಥ್ರೂ ಸೆಟೈರ್ ಅಂತಂದರೆ, ಯು ಕೆನಾಟ್ ಜಸ್ಟ್ ರೈಟ್ ದ ಸ್ಟೋರಿ. ಇಲ್ಲೇ ಮಕ್ಕಳು ಮಾರ್ಕ್ಸ್ ಕಳ್ಕೊಳ್ಳೋದು. ನೀವೇನು ಮಾಡ್ತೀರಾ? ಕಥೆನ ಓದಿ ಅದನ್ನು ಇಲ್ಲಿಂದ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತೀರಾ. ನಿಮ್ಮ ಮೆಮೊರಿಯಿಂದ ಬರೀ ಅದ್ರ ಸಮ್ಮರಿ ಬರಿತೀರಾ. ಹಾಗೆ ಮಾಡಿಕೊಡ್ದು. ಓಕೆ, ಯು ಮಸ್ಟ್ ಎಕ್ಸ್ಪ್ಲೈನ್ ಹೌ ದ ಆ್ಯನಿಮಲ್ಸ್ ರೆಪ್ರೆಸೆಂಟ್ ದ ಕೊಲೋನಿಯಲ್ ಪವರ್ಸ್, ಹೌ ದ ನೇಟಿವ್ಸ್ ವರ್ ಸಪ್ರೆಸ್ಡ್. ಇದನ್ನೆಲ್ಲ ಬರಿಬೇಕಾಗತ್ತೆ ನೀವು. ಅರ್ಥ ಆಯ್ತಾ? ಮೆನಿ ಸ್ಟೂಡೆಂಟ್ಸ್ ಆಸ್ಕ್, ಮ್ಯಾಮ್ ಐ ರೋಟ್ 1 ಫುಲ್ ಪೇಜ್ ಫಾರ್ ಅ 4 ಮಾರ್ಕ್ ಕ್ವೆಶ್ಚನ್, ವೈ ಡಿಡ್ ಐ ಲೂಸ್ ಮಾರ್ಕ್ಸ್ ಅಂತ. ಬಿಕಾಸ್ ಲೆಂತ್ ಡಸ್ ನಾಟ್ ಮ್ಯಾಟರ್, ಸ್ಟ್ರಕ್ಚರ್ ಆ್ಯಂಡ್ ಕೀವರ್ಡ್ಸ್, ದೀಸ್ 2 ಥಿಂಗ್ಸ್ ಮ್ಯಾಟರ್. ತುಂಬ ವಿದ್ಯಾರ್ಥಿಗಳು 4 ಮಾರ್ಕ್ಸ್ಗೆ ಪ್ರಶ್ನೆನ ಪೇಜ್ ಗಟ್ಟಲೆ ಬರೆದ್ಬಿಟ್ಟು ಮಾರ್ಕ್ಸೇ ಸಿಗಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಸಿಗಲಿಲ್ಲ? ಉದ್ದ, ನೀವು ಎಷ್ಟು ಉದ್ದ ಆನ್ಸರ್ ಬರೀತೀರಾ ಅನ್ನೋದು ಮಾರ್ಕ್ಸನ್ನು ಡಿಸೈಡ್ ಮಾಡೋದಿಲ್ಲ. ಅದರಲ್ಲಿ ಮುಖ್ಯವಾದ ಕೀವರ್ಡ್ಸ್ ಇದೆಯಾ, ಅದು ಇಂಪಾರ್ಟೆಂಟ್. ಓಕೆ, 3 steps ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇನ್ your 4 markers. One is, first step is the introduction. Introduction ಅಂದರೆ don't write sentences and sentences. It is just what is required is a very brief introduction mentioning the lesson name and the author or the poet's name. Step 2 ನಲ್ಲಿ ಏನಿರಬೇಕು? ಸ್ಟೆಪ್ 1 ನಲ್ಲಿ ಯಾರು ಬರೆದಿರೋದು, ಆಮೇಲೆ ಆ ಪಾಠದ ಹೆಸರು ಅಷ್ಟು ಬರೆದ್ರೆ ಸಾಕಾಗುತ್ತೆ. ಸ್ಟೆಪ್ 2 ನಲ್ಲಿ ಏನು ಬರೀಬೇಕು ಅಂದರೆ ದ ಕೋರ್ ಆನ್ಸರ್, ಕ್ವೆಶ್ಚನ್ಗೆ ರೆಲೆವೆಂಟ್ ಆಗಿರೋ ಕೀ ಪಾಯಿಂಟ್ಸ್ ವಿತ್
ಲಾಟ್ಸ್ ಆ್ಯಂಡ್ ಹಾಟ್ಸ್ ಮೆಮೊರಿಯಿಂದ ಒಂದು ಸ್ವಲ್ಪ ಬರಿಬೇಕು, ದಟ್ ಈಸ್ ಲೋವರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸಿಂದ. ಮತ್ತು ಹಾಟ್ಸ್ ಅಂತಂದರೆ ಹೌ ಯು ಅನಲೈಸ್ ಇಟ್, ಹೌ ಯು ಹ್ಯಾವ್ ಇಂಟರ್ಪ್ರಿಟೆಡ್ ಇಟ್, ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಆ ಪ್ರಶ್ನೆನ ಅರ್ಥ ಮಾಡಿಕೊಂಡು ಅದಕ್ಕೆ ಅಟ್ಲೀಸ್ಟು ನೀವು ಒಂದು 3-4 ಪಾಯಿಂಟ್ಸನ್ನು ಬರಿಬೇಕಾಗತ್ತೆ. ಸ್ಟೆಪ್ 3ನಲ್ಲಿ ಕಡೆಯದಾಗಿ ಕನ್ಕ್ಲೂಷನ್ ಅಂದರೆ 1 ಲೈನ್ ಟೇಕ್ ಅವೇ ಆರ್ ದ ಮಾರಲ್. ಕ್ವಶನ್ ಏನು ಕೇಳಿದಾರೋ ಅದನ್ನೇ ನೀವು ಅಲ್ಲಿ ಕನ್ಕ್ಲೂಷನ್ನಲ್ಲಿ ಆ ವರ್ಡ್ಸನ್ನೇ ಉಪಯೋಗಿಸಿ ದಿಸ್ ಈಸ್ ಹೌ, ಹೆನ್ಸ್, ದೇರ್ ಫೋರ್ ಅಂತ ಕ್ವಶನ್ ಏನು ಕೇಳಿದಾರೋ ಅದನ್ನು ನೀವು ಉತ್ತರ ಕೊಡಬೇಕಾಗತ್ತೆ. ಆಯಿತಾ? ಈ 3 ಸ್ಟೆಪ್ಸನ್ನು ನೀವು ಅಳವಡಿಸ್ಕೊಂಡ್ರೆ ನಿಮಗೆ 3 ಮತ್ತು 4 ಮಾರ್ಕ್ಸ್ ಕ್ವಶನಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆವರ್ ರೈಟ್ 4 ಮಾರ್ಕ್ಸ್ ಆ್ಯಸ್ ಒನ್ ಜೈಂಟ್ ಕಂಟಿನ್ಯೂಸ್ ಬ್ಲಾಕ್ ಆಫ್ ಟೆಕ್ಸ್ಟ್, ಒಂದು ಕಾಂಕ್ರೀಟ್ ವಾಲ್ ಅಂತ ಅನ್ನಿಸ್ಬಾರ್ದು ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ನೋಡಿದ ತಕ್ಷಣ. ಸ್ಪ್ಲಿಟ್ ಇಟ್ ಇಂಟು ನೀಟ್ ಪ್ಯಾರಾಗ್ರಾಫ್ಸ್ ಆಗಿ ಸ್ಪ್ಲಿಟ್ ಮಾಡಿ ಬರೀರಿ. ಇದರಿಂದ ನಿಮಗೆ ಮಾರ್ಕ್ಸ್ ತೊಗೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ಬ್ಲೂ ಪ್ರಿಂಟಿಗೆ ಹೋಗೋಣ. ಇನ್ನು ಹೋಗ್ತಾ ಹೋಗ್ತಾ ನಾನು ನಿಮ್ಮ ಜೊತೆ ತುಂಬ ಇಂಪಾರ್ಟೆಂಟ್ ಟಿಪ್ಸನ್ನು ಶೇರ್ ಮಾಡ್ತೀನಿ. ಹೇಗೆ ಎಕ್ಸಾಮ್ನಲ್ಲಿ ಸೆಂಟಮ್ ತೊಗೊಳೋದು, ಹೇಗೆ ಒಳ್ಳೆ ಮಾರ್ಕ್ಸ್ ತೊಗೊಳೋದು ಅಂತ, ಎಲ್ಲೂ ಮಾರ್ಕ್ಸ್ ಹೇಗೆ ಕಳ್ಕೊಳ್ಳಬಾರ್ದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಈ ವಿಡಿಯೋನ ಕಡೆಯವರೆಗೂ ನೋಡಿ. ನನಗೆ ಹೇಗೆ ನೆನಪಿಗೆ ಬರುತ್ತೋ ಹಾಗಾಗಿ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲು ಈ ಬ್ಲೂ ಪ್ರಿಂಟನ್ನು ನೋಡೋಣ. ಆಸ್ ಯು ಕ್ಯಾನ್ ಸಿ ಫ್ರಮ್ ದಿಸ್ ಬ್ಲೂ ಪ್ರಿಂಟ್ ನಮಗೆ ಇಲ್ಲಿ 2 ಪಾಠದಿಂದ ಬಂದಿದೆ. ಒಂದು ದ ಸ್ಕೂಲ್ ಬಾಯ್, ಇನ್ನೊಂದು ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್. ಇದು 2 ಓದಬೇಕಾಗುತ್ತೆ ನೀವು ಈ ಯೂನಿಟ್ ಟೆಸ್ಟ್ 2ಗೆ. 1 ಮಾರ್ಕ್ ನೋಡೋಣ ಫಸ್ಟು. 1 ಮಾರ್ಕಲ್ಲಿ ನಿಮಗೆ ಏನಿದೆ, ಸ್ಕೂಲ್ ಬಾಯ್ ಇಂದ ಮತ್ತು ಅರೌಂಡ್ ಅ ಮೆಡಿಸಿನಲ್ ಕ್ರೀಪರಿಂದ 4 ಮಾರ್ಕ್ಸ್ಗಿದೆ. ಸೊ ಇಲ್ಲಿ 8 ಮಾರ್ಕ್ಸ್ ಆಯಿತು. ಆಮೇಲೆ ಇಲ್ಲಿ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಪಾಠದಿಂದ ನಿಮಗೆ 2 ಹಾಟ್ಸ್ ಕ್ವೆಶ್ಚನ್ ಬಂದಿದೆ. ಓಕೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಸೊ ಫಾರ್ ಎಕ್ಸಾಂಪಲ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದರೆ ನೀವೊಂದು ಸ್ವಲ್ಪ ಬುದ್ಧಿನ ಉಪಯೋಗಿಸಿ ಯೋಚಿಸಿ ಬರೆಯೋ ಥರ ಉತ್ತರಗಳು, ಅದನ್ನು ಹಾಟ್ಸ್ ಅಂತ ಕರೀತಾರೆ. ಅದರಿಂದ 2 ಪ್ರಶ್ನೆಗಳು ಬಂದಿದೆ. ಮತ್ತು ಗೋಯಿಂಗ್ ಟು 2 ಮಾರ್ಕ್ಸ್ ಕ್ವೆಶ್ಚನ್ ಫ್ರಮ್ ಸ್ಕೂಲ್ ಬಾಯ್ ಯು ಹ್ಯಾವ್ 1 ಕ್ವೆಶ್ಚನ್ ಆ್ಯಂಡ್ ಫ್ರಮ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಯು ಹ್ಯಾವ್ 2 ಕ್ವೆಶ್ಚನ್ಸ್, ದಟ್ ಈಸ್ ಫ್ರಮ್ ಲಾಟ್ಸ್. ಆ್ಯಂಡ್ 2 ಮಾರ್ಕ್ಸಿಂದ ಯಾವುದೇ ಪ್ರಶ್ನೆ ಇದರಲ್ಲಿಲ್ಲ, ಹಾಟ್ಸಲ್ಲಿ ಇಲ್ಲ. ಆಮೇಲೆ 3 ಮಾರ್ಕ್ಸಿಗೆ ಹೋದರೆ ಯು ಹ್ಯಾವ್ 1 ಕ್ವೆಶ್ಚನ್ ಫ್ರಮ್ ದ ಸ್ಕೂಲ್ ಬಾಯ್ and you don't have any question from around a medicinal creeper, and from HOTS you have 1 question from around a medicinal creeper. Next, going on to 4 marks, you don't have any questions from LOTS or from HOTS. So totally the school boy is for 9 marks and around a medicinal creeper is for 13 marks, and it comes to 22 marks. Understood? Now going on to the grammar section, you have articles, prepositions, verb forms and word order. And lots ಅಲ್ಲಿ 1 mark ಅಲ್ಲಿ you don't have anything in articles, and HOTS ಅಲ್ಲೂ ಕೂಡ ಯಾವುದೂ ಇಲ್ಲ. and lots ಅಲ್ಲಿ word order ಇಂದ 3 questions ಇದೆ 1 ಮಾರ್ಕದು. HOTS ಅಲ್ಲಿ ಯಾವುದೇ ಕ್ವೆಶ್ಚನ್ನು ಇಲ್ಲ. ಆಮೇಲೆ ಆರ್ಟಿಕಲ್ಸ್ನಲ್ಲಿ ಲಾಟ್ಸಲ್ಲಿ ನಿಮಗೆ 2 ಪ್ರಶ್ನೆ ಇದೆ. ಆಮೇಲೆ ಹಾಟ್ಸಿಂದ 1 ಪ್ರಶ್ನೆ ಬೇಸ್ಡ್ ಆನ್ ಆರ್ಟಿಕಲ್ಸ್. ಪ್ರಿಪೋಸಿಷನ್ಸ್ ಯು ಹ್ಯಾವ್ 2 ಕ್ವೆಶ್ಚನ್ಸ್ ಫ್ರಮ್ ಲಾಟ್ಸ್ ಆ್ಯಂಡ್ 1 ಕ್ವೆಶ್ಚನ್ ಫ್ರಮ್ ಹಾಟ್ಸ್. ವರ್ಬ್ ಫಾರ್ಮ್ ಯು ಡೋಂಟ್ ಹ್ಯಾವ್ ಎನಿ ಕ್ವೆಶ್ಚನ್ ಫ್ರಮ್ ಲಾಟ್ಸ್ ನಾಟ್ ಫ್ರಮ್ ಹಾಟ್ಸ್. ದೆನ್ ವರ್ಡ್ ಆರ್ಡರ್ ಆಲ್ಸೋ ಇಟ್ಸ್ ದ ಸೇಮ್. ಲಾಟ್ಸ್ ಮತ್ತು ಹಾಟ್ಸಿಂದ ಯಾವುದೂ ಇಲ್ಲ ವರ್ಡ್ ಆರ್ಡರ್ನಲ್ಲಿ. ನಾವು ಮೂವಿಂಗ್ ಆನ್ ಟು ದ 3 ಮಾರ್ಕರ್ಸ್, ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಹಿಯರ್, ನಾಟ್ ಇವನ್ ಫ್ರಮ್ ಹಾಟ್ಸ್. 4 marks ಅಲ್ಲಿ verb forms ಅಲ್ಲಿ you have 2 question from lots and nothing from HOTS. ಸೊ ಗ್ರಾಮರಲ್ಲಿ ಆರ್ಟಿಕಲ್ಸಿಂದ ನಿಮಗೆ 6 ಮಾರ್ಕ್ಸ್ಗೆ, ಪ್ರಿಪೋಸಿಷನ್ಸ್ ಫಾರ್ 6 ಮಾರ್ಕ್ಸ್, ವರ್ಬ್ ಫಾರ್ಮ್ಸ್ ಫಾರ್ 8 ಮಾರ್ಕ್ಸ್, ವರ್ಡ್ ಆರ್ಡರ್ ಫಾರ್ 3 ಮಾರ್ಕ್ಸ್. ಟೋಟಲಿ ಇಟ್ ಕಮ್ಸ್ ಟು 23 marks. Now let us see how many choices you have, how many questions are given, and from those questions how many you have to actually answer. You have 10 MCQs and it's for 10 marks.
ಸೊ ಯು ಹ್ಯಾವ್ ಟು ಆನ್ಸರ್ ಆಲ್ ದ 10. ಯು ಡೋಂಟ್ ಹ್ಯಾವ್ ಎನಿ ಚಾಯ್ಸ್. ಎಮ್ ಸಿ ಕ್ಯೂಸ್ನಲ್ಲಿ ಯಾವುದೇ ರೀತಿ ಚಾಯ್ಸ್ ಇರಲ್ಲ, 10ಕ್ಕೆ 10 ಬರೀಬೇಕು. ಸೊ ರೀಡಿಂಗ್ ಟೆಕ್ಸ್ಟ್ ಬುಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಲಾಟ್ಸಿಂದ 8 ಪ್ರಶ್ನೆ, ಹಾಟ್ಸಿಂದನೂ ನಿಮಗೆ 2 ಪ್ರಶ್ನೆ ಬರುತ್ತೆ. ನಿಮಗೆ ಇಲ್ಲಿ ಸಮ್ ಹೌ ಯು ವಿಲ್ ಮ್ಯಾನೇಜ್ ಟು ಗೆಟ್ 8 ಮಾರ್ಕ್ಸ್ ಮ್ಯಾಕ್ಸಿಮಮ್. ಬಟ್ ಇನ್ನೊಂದು 2 ಮಾರ್ಕ್ಗೆ ನಿಮಗೆ ಟೆಕ್ಸ್ಟ್ ಬುಕ್ ಓದಿ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಫಸ್ಟ್ ಮೈನ್ನಲ್ಲಿ 10ಗೆ 10 ಕ್ವೆಶ್ಚನ್ಸ್ಗೂ ಆನ್ಸರ್ ಮಾಡಬಹುದು. ಆ್ಯಂಡ್ ರಿಮೆಂಬರ್, ಈ ಎಮ್ ಸಿ ಕ್ಯೂಸ್ನ ಯಾವಾಗಲೂ ಫಸ್ಟ್ ಪೇಜಲ್ಲೇ ನೀವು ಉತ್ತರ ಬರೀಬೇಕು. ಆ್ಯಂಡ್ ಆದಷ್ಟು ಸೀಕ್ವೆನ್ಸಲ್ಲೇ ಬರೀರಿ, ಆರ್ಡರ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಾವು ಮೂವಿಂಗ್ ಆನ್ ಟು 2 marks question. You'll be given 3 questions, and so the total is for 6 marks, and you have to answer any one question, that is for 2 marks. Then 3 markers, 2 questions will be asked, and you have to answer any one. And articles, 3 questions will be asked, and you can answer any 2. Prepositions, again 3 questions, out of which you have to answer 2. Verb forms, there will be 2 questions, and you need to answer any one question. Word order, again 3 questions will be asked, and you need to answer all the 3 questions. So it totally will be answering for 30 marks out of 45 marks. Now many students come to me and ask me, "Ma'am, please guide me, so how I can get good marks, how I can score centum in English." What I tell them is, just don't read the lessons like a story book. Story book ಯಾವುದೋ ಕತೆ ಪುಸ್ತಕ ಓದ್ತಾ ಇರೋ ಥರ ಟೆಕ್ಸ್ಟ್ ಬುಕ್ ಓದಬೇಡಿ. ಯಾವಾಗಲೂ when you're reading a textbook, have a pen, have a pencil in your hand. Underline the important keywords and understand who each character is and their specific characteristics or actions. ಎಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ್ದು ಮೇಯ್ನ್ ಕ್ಯಾರೆಕ್ಟರ್ಸ್ ಅಂತ ಅಂಡರ್ಲೈನ್ ಮಾಡಿ, ನಿಮಗೆ ಕಠಿಣವಾದ ಪದನ ಅಂಡರ್ಲೈನ್ ಮಾಡಿ, ಅದರದ್ದು ಮೀನಿಂಗನ್ನು ಹುಡ್ಕೊಳ್ಳಿ. ಆಮೇಲೆ ನೀವು ಈ ಕೋಟ್ಸ್ ಎಲ್ಲೆಲ್ಲಿರುತ್ತೋ, ಡೈಲಾಗ್ಸ್ ಎಲ್ಲೆಲ್ಲಿರುತ್ತೋ ಆದಷ್ಟು ಅದನ್ನು ಕೋಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ಗ್ರಾಮರ್ ಇಸ್ ವೇರ್ ಯು ಕ್ಯಾನ್ ಸ್ಕೋರ್ 100% full marks without losing a single point. See, let us look at the key grammar skills for this LBA2. And when it comes to articles, illide nodi, articles is for, you have it for, you have to answer 2 out of 3, and it is for 4 marks. Articles na uttara madbekadre you know about the vowels, right? A, E, I, O, U. Focus on the sound, don't look at the letters. ಪದದ ಉಚ್ಚಾರಣೆ ಮೇಲೆ ಗಮನ ಕೊಡಿ. ಓಕೆ, ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂತಂದರೆ ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್, ಬಿಕಾಸ್ ಅಲ್ಲಿ ಎಚ್ ಏನಾಗಿದೆ, ಎಚ್ ಈಸ್ ಸೈಲೆಂಟ್. ಎಚ್ಚದು ಸೌಂಡ್ ಬರೋದಿಲ್ಲ, ಇಟ್ ಸೌಂಡ್ಸ್ ಅಸ್ ಆನೆಸ್ಟ್ ಮ್ಯಾನ್. ಓ ಸೌಂಡ್ ಇದೆ, ಸೊ ಇಟ್ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್. ಅರ್ಥ ಆಯ್ತಾ? ಶಿ ಗೋಸ್ ಟು ಅ ಯೂನಿವರ್ಸಿಟಿ, ಇಟ್ಸ್ ನಾಟ್ ಆ್ಯನ್ ಯೂನಿವರ್ಸಿಟಿ, ಬಿಕಾಸ್ ಯೂನಿವರ್ಸಿಟಿ ಇಟ್ ಹ್ಯಾಸ್ ಯು ಸೌಂಡ್. ಆಮೇಲೆ ಪ್ರಿಪೋಸಿಷನ್ ಅಂತಂದರೆ ಇಟ್ ಶೋಸ್ ರಿಲೇಷನ್ಶಿಪ್ ಇನ್ ಟೈಮ್, ಪ್ಲೇಸ್ ಆ್ಯಂಡ್ ಡೈರೆಕ್ಷನ್. ನೀವು ನನ್ನ ವಿಡಿಯೋಸ್ ಪ್ರಿಪೋಸಿಷನ್ಸ್ ಮೇಲೆ ಮತ್ತು ಆರ್ಟಿಕಲ್ಸ್ ಮೇಲೆ ವಿಡಿಯೋಸ್ ಮಾಡಿದ್ದೀನಿ, ಅದನ್ನು ನೋಡಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ. ಓಕೆ, ಫಾರ್ ಎಕ್ಸಾಂಪಲ್, ದ ಎಲಿಫೆಂಟ್ ಸ್ಟೆಪ್ಡ್ ಡ್ಯಾಶ್ ದ ಮ್ಯಾನ್ಸ್ ಹಟ್ ಅಂತಂದರೆ ಏನು ಬರೀತೀರಾ? ಆನ್, ಇನ್, ಓವರ್, ಅಬೌವ್. ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಹೇಗೆ ಅಂತಂದರೆ, ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ or the movement. Okay, it is into, that is the movement from outside to inside. So you have to, the right preposition is into. For example, the meeting was fixed dash 10 a.m. antandre when you are using it to for some specific time, use at. Okay, meeting was fixed at 10 a.m. Next you have these verb forms. Okay, you should know the tense, simple past tense, present tense, and for that what you check the timeline. A passage ಒಂದು ಕೊಟ್ಟಿದ್ರೆ, if the story happened in the past, keep all the main verbs in simple past tense. ಭೂತಕಾಲದಲ್ಲಿದ್ದರೆ ನೀವೇನು ಮಾಡಬೇಕು ಅಂತಂದರೆ ಎಲ್ಲ ಕ್ರಿಯಾಪದಗಳನ್ನ ಪಾಸ್ಟ್ ಫಾರ್ಮ್ಗೆ ಬದಲಾಯಿಸಬೇಕು. ಫಾರ್ ಎಕ್ಸಾಂಪಲ್, ದ ಮ್ಯಾನ್ ಡ್ಯಾಶ್ ಅ ಸ್ಮಾಲ್ ಹಟ್ ಬಿಲ್ಡ್ ಅಂತ ಕೊಟ್ಟಿದ್ರೆ ನೀವೇನು ಮಾಡಬೇಕು, ಬಿಲ್ಟ್ ಅಂತ ಬರೀಬೇಕು.
ಓಕೆ, ಇಟ್ಸ್ ನಾಟ್ ಬಿಲ್ಡೆಡ್. ಎಲ್ಲನೂ ಇ ಡಿ ಇಂದ ಎಂಡ್ ಆಗಲ್ಲ ಪಾಸ್ಟ್ ಫಾರ್ಮ್ಗೆ. ಕೆಲವಿಗೆ ಸ್ಪೆಲ್ಲಿಂಗ್ ಚೇಂಜ್ ಆಗುತ್ತೆ. ಬಿಲ್ಡ್ಗೆ ಬಿಲ್ಟ್. ದ ಎಲಿಫೆಂಟ್ ಡ್ಯಾಶ್ ರಿಕ್ವೆಸ್ಟ್ ಅಂತ ಇದ್ದರೆ ಹಿಮ್ ಫಾರ್ ಶೆಲ್ಟರ್ ಅಂದರೆ ಅಲ್ಲಿ ರಿಕ್ವೆಸ್ಟೆಡ್ ಅಂತ ಆಗುತ್ತೆ. ಅಂಡರ್ಸ್ಟುಡ್? ಇವಾಗ ವರ್ಡ್ ಆರ್ಡರ್ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಆಲ್ವೇಸ್ ಫಾಲೋ ಬೇಸಿಕ್ ಇಂಗ್ಲೀಷ್ ಸೆಂಟೆನ್ಸ್ ಸ್ಟ್ರಕ್ಚರ್. ನನ್ನ ಇಂಗ್ಲೀಷ್ ಸ್ಪೋಕನ್ ಕೋರ್ಸ್ ಗ್ರೌಂಡ್ ಲೆವೆಲ್ ಟು ನೆಕ್ಸ್ಟ್ ಲೆವೆಲ್ ಅಂತ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ವೆರಿ ಫಸ್ಟ್ ವಿಡಿಯೋ ಈಸ್ ಅಬೌಟ್ ದ ಸೆಂಟೆನ್ಸ್ ಸ್ಟ್ರಕ್ಚರ್, ದಟ್ ಈಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಎಸ್ ಪ್ಲಸ್ ವಿ ಪ್ಲಸ್ ಓ ಆರ್ಡರ್, ಈ ರೂಪದಲ್ಲಿ ಇರಬೇಕು. ದ ಜಂಗಲ್ ದ ಲಿವ್ಡ್ ಇನ್ ಆ್ಯನಿಮಲ್ಸ್ ಮೆನಿ ಅಂತ ಕೊಟ್ಟರೆ ನೀವು ಅದನ್ನು ಇದೇ ಆರ್ಡರ್ನಲ್ಲೇ ಬರಿಬೇಕು. ಮೆನಿ ಆ್ಯನಿಮಲ್ಸ್ ಲಿವ್ಡ್ ಇನ್ ದ ಜಂಗಲ್. ಮೆನಿ ಆ್ಯನಿಮಲ್ಸ್ ಅನ್ನೋದು ಏನಾಗುತ್ತೆ? ಸಬ್ಜೆಕ್ಟ್. ವರ್ಬ್ ಲಿವ್ಡ್. ಆಬ್ಜೆಕ್ಟ್ ಏನಾಗುತ್ತೆ? ಆರ್ ಪ್ಲೇಸ್ ಇನ್ ದ ಜಂಗಲ್. ಈ ಥರ ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಲೆಟ್ಸ್ ರ್ಯಾಪ್ ಅಪ್. 4 ಮಾರ್ಕರ್ಸ್ನ ಇಂಟ್ರೊಡಕ್ಷನ್, ಬಾಡಿ ಮತ್ತು ಕನ್ಕ್ಲೂಷನ್ ಅದನ್ನು ಮರಿಬೇಡಿ. ಆಮೇಲೆ ಇಲ್ಲಿ ಗ್ರಾಮರ್ ರೂಲ್ಸ್ನೆಲ್ಲ ನೆನ್ಪಿಟ್ಕೊಳ್ಳಿ. ನಿಮ್ಮ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್. ಮತ್ತು ಇಂಗ್ಲೀಷ್ ಸೋ ಈಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆ ನಾನು ಸಿಗ್ತೀನಿ. ಹ್ಯಾಪಿ ಲರ್ನಿಂಗ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಆಲ್ ದ ಬೆಸ್ಟ್.